ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 43. ತಸ್ಯಾರವಿಂದನಯನಸ್ಯ ಪದಾರವಿಂದ ಕಿಂಜಲ್ಕ ಮಿಶ್ರ ತುಳಸೀ ಮಕರಂದ ವಾಯು ಅಂತರ್ಗತ ಸ್ವವಿರೇಣ ಚಕಾರ ತೇಷಾಂ ಸಂಕ್ಷೋಭಮಕ್ಷರಜುಷಾಮಪಿ ಚಿತ್ತತನ್ವೋಹೋ. ಅನುವಾದ: ದೇವೋತ್ತಮ ಪುರುಷನ ಕಮಲಗಳಂತಿರುವ ಪಾದಗಳ ಬೆರಳುಗಳಿಂದ ತುಳಸಿ ದಳಗಳ ಪರಿಮಳವನ್ನು ಹೊತ್ತುಕೊಂಡ ಮೇಲುಗಾಳಿಯು ಆ ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಮಾರ್ಪಾಡನ್ನು ಅನುಭವಿಸಿದರು. ಶ್ಲೋಕ 44. ತೇ ವಾ ಅಮುಷ್ಯ ವದನಾಸಿತ ಪದ್ಮಕೋಶ ಮುದ್ವೀಕ್ಷ್ಯ ಸುಂದರತರಾಧರ ಕುಂದಹಾಸಂ ಲಬ್ಧಾಶಿಷ ಪುನರವೇಕ್ಷ್ಯ ತದೀಯಮಂಘ್ರಿದ್ವಂದ್ವಂ ನಖಾರುಣಮಣಿಶ್ರಯಣಂ ನಿದದ್ಯುಹು. ಅನುವಾದ: ಅವರಿಗೆ ಭಗವಂತನ ಸುಂದರವಾದ ಮುಖವು ನೀಲಕಮಲದ ಕೋಶದಂತೆ ಕಾಣಿಸಿತು ಮತ್ತು ಭಗವಂತನ ಮುಗುಳ್ನಗೆ ಅರಳುತ್ತಿರುವ ಮಲ್ಲಿಗೆಯ ಹೂವಿನ ಹಾಗೆ ಕಾಣಿಸಿತು. ಭಗವಂತನ ಮುಖವನ್ನು ಕಂಡ ನಂತರ ಆ ಮುನಿಗಳು ಪೂರ್ಣ ತೃಪ್ತರಾದರು. ಪುನಃ ಅವನನ್ನು ನೋಡಲು ಬಯಸಿದಾಗ ಅವನ ಕಮಲದಂತಹ ಪಾದಗಳ ನಖಗಳನ್ನು ನೋಡಿದರು. ಅವು ಮಾಣಿಕ್ಯಗಳನ್ನು ಹೋಲುತ್ತಿದ್ದವು. ಈ ರೀತಿಯಲ್ಲಿ ಅವರು ಭಗವಂತನ ದಿವ್ಯ ಶರೀರವನ್ನು ಪುನಃ ಪುನಃ ವೀಕ್ಷಿಸಿದರು ಮತ್ತು ಕೊನೆಗೆ ಭಗವಂತನ ವ್ಯಕ್ತಿ ಲಕ್ಷಣದಲ್ಲಿ ಧ್ಯಾನಮಗ್ನರಾದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಆ ಸೌಂದರ್ಯ ಇದೆಯಲ್ಲ, ಅದು ಭಕ್ತನ ಬುದ್ಧಿಯನ್ನೇ ಅಪಹರಿಸ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅದು ಸೌಂದರ್ಯದಲ್ಲಿ ಲಕ್ಷ್ಮಿಯ ಗರ್ವವನ್ನು ಕೂಡ ಸೋಲಿಸುವಂಥದ್ದು ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ತಾನಾಗೇ ಪ್ರಕಟನಾಗಿದ್ದಂತಹ ಭಗವಂತ ಇದ್ದಾನಲ್ಲ, ಅವನು ಶಿವನಿಂದ ಮತ್ತೆ ಎಲ್ಲರಿಂದನೂ ಕೂಡ ಪೂಜನೀಯನಾಗಿರುವಂಥವನು. ಆ ಮುನಿಗಳಿಗೆ ತೃಪ್ತಿನೇ ಆಗ್ತಾ ಇಲ್ಲ. ಅಷ್ಟು ನೋಡ್ತಾ ಇದ್ದಾರೆ, ಅವರಿಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ. ಕಡೆಗೆ ಅವನ ಪಾದಗಳಿಗೆ ಅವರು ತಮ್ಮ ತಲೆಯನ್ನು ಇಟ್ಟು ನಮಸ್ಕಾರಗಳನ್ನು ಮಾಡ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಆ ಭಗವಂತನ ಕಮಲಗಳ ಹಾಗಿರುವಂಥ ಪಾದಗಳ ಬೆರಳುಗಳಿಂದ ತುಳಸಿ ದಳದ ಪರಿಮಳವನ್ನ, ಅಂದ್ರೆ ಏನು, ಆ ಭಗವಂತನಿಗೆ ಯಾವಾಗಲೂ ತುಳಸಿ ದಳವನ್ನ ಇಡ್ತಾರೆ. ಅವನು ಯಾವಾಗಲೂ ಅವನ ಪಾದದಲ್ಲಿ ತುಳಸಿ ದಳ ಇರುತ್ತೆ. ಆ ತುಳಸಿ ದಳದ ವಾಸನೆ ಗಾಳಿಯ ಮುಖಾಂತರ ಆ ಮುನಿಗಳ ಮೂಗಿನ ಹೊಳ್ಳೆಗಳ ಒಳಗಡೆ ಪ್ರವೇಶ ಮಾಡಿದಾಗ ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಅವರು ಆಸಕ್ತರಾಗಿದ್ರೂ ಕೂಡ ಭಗವಂತನಿಗೆ ಆಕಾರ ಇಲ್ಲ ಅನ್ನೋ ಒಂದು ತತ್ವ, ಅಂದ್ರೆ ಅದ್ವೈತ ತತ್ವ ಅಂತ ಹೇಳ್ತಾರೆ ಅದನ್ನ. ಆ ನಿರಾಕಾರ ತತ್ವಕ್ಕೆ ಆಸಕ್ತರಾಗಿದ್ರೂ ಕೂಡ ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಮಾರ್ಪಾಡನ್ನು ಅವರು ಅನುಭವಿಸ್ತಾರೆ. ತಮ್ಮ ಒಳಗಡೆ ಒಂದು ಚೇಂಜ್ ಆಗೋದು ಅವರಿಗೆ ಗೊತ್ತಾಗುತ್ತೆ. ನೋಡಿ, ಇದರಿಂದ ನಾವು ಏನು ತಿಳ್ಕೋಬೇಕು ಅಂತಂದರೆ, ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಹೂವು ಆಗಿರ್ಬೋದು, ತುಳಸಿ ಆಗಿರ್ಬೋದು, ಅದನ್ನು ಆಘ್ರಾಣಿಸ್ಬೇಕು ಅಂತ ಹೇಳ್ತಾರಲ್ಲ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗಡೆ ಚೇಂಜಸ್ಸನ್ನು ತರುತ್ತದು. ಮತ್ತು ಪ್ರಸಾದ ಸೇವನೆ ಮಾಡಿದಾಗೂ ಕೂಡ ಅಷ್ಟೇ ನಮ್ಮೊಳಗಡೆ ಏನೋ ಒಂದು ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರನೇ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಎಲ್ಲವನ್ನು ನಾವು ಸೇವಿಸಬೇಕು ಅಂತ ಹೇಳೋದು. ನೋಡಿ, ಇಲ್ಲಿ ಇವರು ನಿರಾಕಾರಿಗಳಾಗಿದ್ರೂ ಕೂಡ ಆ ಭಗವಂತನ ಸೌಂದರ್ಯವನ್ನು ನೋಡಿ ಬೆರಗಾಗಿ ನೋಡ್ತಾನೇ ಇದ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ತಮ್ಮ ತಲೆಯನ್ನು ಭಗವಂತನ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಳ್ತಾರೆ. ಅಲ್ಲಿದ್ದಂತಹ ತುಳಸಿಯ ಸುಗಂಧ ಇದೆಯಲ್ಲ, ಅದು ತಮ್ಮ ಮೂಗಿನ ಒಳಗಡೆ ಹೋಗಿದ ತಕ್ಷಣನೇ ಅವರು ಒಳಗಡೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಒಳಗಡೆ ಚೇಂಜಸ್ ಆಗಿರೋದನ್ನ ಅವ್ರು ಅನುಭವಿಸ್ತಾರೆ. ಇದು ನಾವು ತಿಳ್ಕೊಬೇಕಾಗಿರುವಂಥ ವಿಷಯ. ತುಳಸಿ ಯಾಕೆ ತಗೋಬೇಕು, ಅದು ಯಾಕೆ ತಗೋಬೇಕು ಅಂತ ಅಂತೀವಲ್ವ, ಅದನ್ನು ವಾಸನೆ ನೋಡಬೇಕು. ಆ ಮೂಗಿನ ಮುಖಾಂತರ ಆ ಒಂದು ಗಂಧ ಒಳಗಡೆ ಹೋದಾಗ ಅದು ಚೇಂಜಸ್ ಮಾಡುತ್ತೆ ನಮ್ಮನ್ನ. ಅದಕ್ಕೆ ಕಣ್ಣು, ನಮ್ಮ ಇಂದ್ರಿಯಗಳು ಯಾವುದೇ ಆಗಿರ್ಬೋದು, ಅದನ್ನ ಭಗವಂತನ ವಿಷಯದಲ್ಲಿ ತೊಡಗಿಸ್ಬೇಕು ಅಂತ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಥರ ನಾವು ತಿಳ್ಕೊಬೋದು.
ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ 4 ಕುಮಾರರು ನಿರಾಕಾರವಾದಿಗಳು ಅಥವಾ ಭಗವಂತನಲ್ಲಿ ಐಕ್ಯವಾಗತಕ್ಕ ಅದ್ವೈತ ತತ್ವ ಪ್ರತಿಪಾದಕರಾಗಿದ್ದರೆಂದು ಈ ಶ್ಲೋಕದಿಂದ ವೇದ್ಯವಾಗುತ್ತದೆ. ಅವರು ಭಗವಂತನ ಲಕ್ಷಣಗಳನ್ನು ಕಂಡ ಕೂಡಲೇ ಅವರ ಮನಸ್ಸುಗಳು ಮಾರ್ಪಾಡುಗೊಂಡವು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನಲ್ಲಿ ಐಕ್ಯವಾಗಲು ಪ್ರಯತ್ನಿಸುವುದರಲ್ಲಿ ದಿವ್ಯಾನಂದವನ್ನು ತಾಳುವ ನಿರಾಕಾರವಾದಿಯು ಭಗವಂತನ ಸುಂದರವಾದ ದಿವ್ಯ ಲಕ್ಷಣಗಳನ್ನು ಕಂಡಾಗ ಸೋತು ಹೋಗುವನು. ಭಗವಂತನ ಪಾದಕಮಲಗಳ ಪರಿಮಳ ತುಳಸಿಯ ಪರಿಮಳದೊಂದಿಗೆ ಬೆರೆತಿದ್ದುದನ್ನು ಗಾಳಿಯು ಒಯ್ದಾಗ ಅವರ ಮನಸ್ಸುಗಳು ವ್ಯತ್ಯಾಸಗೊಂಡವು. ಅಂದರೆ ಈ 4 ಜನ ಕುಮಾರರು ಕೂಡ ನಿರಾಕಾರವಾದಿಗಳು. ಅಂದರೆ ಏನು, ಭಗವಂತನಲ್ಲೇ ಐಕ್ಯವಾಗಬೇಕು ಅಂತ ಹೇಳ್ತಾರಲ್ಲ, ಅಂತ ಅದ್ವೈತ ತತ್ವ ಪ್ರತಿಪಾದಕರಾಗಿದ್ರು ಅಂತ ಈ ಶ್ಲೋಕದಿಂದ ನಮಗೆ ಗೊತ್ತಾಗುತ್ತೆ. ಅವರು ಭಗವಂತನ ಆ ಒಂದು ಸೌಂದರ್ಯ ಲಕ್ಷಣಗಳು ಅದನ್ನೆಲ್ಲ ನೋಡಿದ ತಕ್ಷಣ ಅವ್ರ ಮನಸ್ಸೇ ಚೇಂಜ್ ಆಗೋಯ್ತು. ಏನು ಅಂತಂದರೆ, ಈಗ ನೋಡಿ, ಭಗವಂತನಲ್ಲಿ ಐಕ್ಯವಾಗೋದ್ರಲ್ಲಿ ಅವ್ರಿಗೆ ಏನೋ ಒಂದು ಆನಂದ ಸಿಗ್ತಾ ಇತ್ತು ಆ ನಿರಾಕಾರವಾದಿಗಳಿಗೆ. ಆದರೆ ಇಲ್ಲಿ ಭಗವಂತನ ಸುಂದರವಾದಂತಹ ದಿವ್ಯ ಲಕ್ಷಣಗಳನ್ನು ನೋಡಿದಾಗ ಅವರ ಮನಸ್ಸು ಸೋತ್ ಹೋಗುತ್ತೆ. ಆ ಭಗವಂತನ ಸೌಂದರ್ಯಕ್ಕೆ ಸೋತ್ ಹೋಯ್ತು. ಭಗವಂತನ ಪಾದಕಮಲಗಳ ಪರಿಮಳ ಇದೆಯಲ್ಲ, ಅಂದರೆ ಆ ಭಗವಂತನ ಪಾದಗಳಲ್ಲಿ ಸದಾ ತುಳಸಿಯ ಸುಗಂಧ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಈಗ ಸ್ಥೂಲವಾಗಿ ಕೂಡ ತುಳಸಿಯನ್ನ ನಾವು ಸಮರ್ಪಣೆ ಮಾಡ್ತೀವಿ. ಸೂಕ್ಷ್ಮವಾಗಿ ಸದಾ ಭಗವಂತನ ಪಾದದಲ್ಲಿ ತುಳಸಿ ಇರುತ್ತೆ. ಅದರಿಂದನೇ ಆ ಸುಗಂಧ ಬಂದಿದ್ದವ್ರಿಗೆ. ಆ ಭಗವಂತನ ಪಾದ ಕಮಲಗಳಲ್ಲಿ ಆ ತುಳಸಿಯ ಪರಿಮಳ ಬೆರೆತಿದ್ದಿದ್ದು ಆ ಗಾಳಿಯ ಮುಖಾಂತರ ಅವರು ಒಳಗಡೆ ಹೋದಾಗ ಅವ್ರ ಮನಸ್ಸನ್ನ ಅದು ಚೇಂಜ್ ಮಾಡ್ತು. ಭಗವಂತನಲ್ಲಿ ಐಕ್ಯವಾಗುವುದಕ್ಕಿಂತ ಭಕ್ತರಾಗುವುದೇ ಬುದ್ಧಿವಂತಿಕೆ ಎಂದು ಅವರು ಯೋಚಿಸಿದರು. ಭಗವಂತನ ಪಾದಕಮಲದ ಸೇವಕನಾಗುವುದು ಭಗವಂತನಲ್ಲಿ ಐಕ್ಯವಾಗುವುದಕ್ಕಿಂತ ಮೇಲಾಗಿರುತ್ತದೆ. ಅಂದರೆ ಇಲ್ಲಿ ಗುರುಗಳು ಅವ್ರ ಮನಸ್ಸಲ್ಲಿ ಈ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಭಗವಂತನಲ್ಲಿ ಐಕ್ಯವಾಗೋದಕ್ಕಿಂತ ಭಕ್ತರಾಗೋದೇ ಒಳ್ಳೆಯದು ಅಂತ. ಯಾಕಂದರೆ ಭಗವಂತನ ಪಾದಕಮಲಗಳಲ್ಲಿ ಸದಾ ಸೇವೆ ಮಾಡಿಕೊಂಡು ಇರುವುದೇ ಒಳ್ಳೆಯದು ಅಂತ ಅವ್ರಿಗೆ ಅನಿಸ್ತಾ ಇದೆ. ಅಂದರೆ ಅದಕ್ಕಿಂತ ಇದೇ ಒಳ್ಳೆಯದು ಅಂತ ಅವ್ರ ಮನಸ್ಸಲ್ಲಿ ಅನಿಸಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಅದನ್ನು ವಿವರಣೆ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರಿಗೆ ಭಗವಂತನ ಸುಂದರವಾದಂತಹ ಮುಖ ನೀಲಿ ಕಮಲದ ಕೋಶದ ಹಾಗೆ ಕಾಣಿಸ್ತಿತ್ತು. ನೀಲಿ ಕಮಲ ಹೇಗಿರುತ್ತೆ ನೋಡೋದಕ್ಕೆ ಆ ರೀತಿ ಭಗವಂತನ ಒಂದು ಸೌಂದರ್ಯ ಇತ್ತು. ಆ ಭಗವಂತನ ಮುಗುಳ್ನಗೆ ಇತ್ತಲ್ಲ, ಅದು ಹೇಗೆ ಕಾಣಿಸ್ತಿತ್ತು ಅಂದರೆ ಅರಳ್ತಾ ಇರುವಂಥ ಮಲ್ಲಿಗೆ ಹೂವು ಇರುತ್ತಲ್ಲ ಆ ರೀತಿ ಕಾಣಿಸುತ್ತೆ. ಮತ್ತು ಭಗವಂತನ ಮುಖವನ್ನು ನೋಡಿದ ಮೇಲೆ ಆ ಮುನಿಗಳಿಗೆ ಪೂರ್ಣ ತೃಪ್ತಿ ಅನ್ನೋದು ಸಿಗತ್ತೆ. ಅಲ್ಲಿವರೆಗೂ ಅವ್ರ ಮನಸ್ಸಲ್ಲಿ ಏನೋ ಒಂದು ಇನ್ನೂ ಉಳಿದಿದೆ ಅನ್ನಿಸ್ತಿತ್ತು. ಈಗ ಅವ್ರ ಮನಸ್ಸಿಗೆ ಒಂದು ಪೂರ್ಣ ತೃಪ್ತಿ ಅನ್ನೋದು ಸಿಕ್ತು. ಮತ್ತೆ ಅವನನ್ನು ನೋಡಬೇಕು ಅಂತ ಇಷ್ಟಪಟ್ಟಾಗ ಅವ್ರೇನು ಮಾಡ್ತಾರೆ, ಅವನ ಕಮಲದಂತಹ ಪಾದಗಳ ನಖಗಳನ್ನು ಅಂದರೆ ಉಗುರುಗಳನ್ನು ನೋಡ್ತಾರೆ. ಅದು ಮಾಣಿಕ್ಯಕ್ಕೆ ಹೋಲ್ತಾ ಇತ್ತು, ಆ ರೀತಿ ಇತ್ತು. ಈ ರೀತಿಯಲ್ಲಿ ಅವರು ಭಗವಂತನ ದಿವ್ಯ ಶರೀರವನ್ನು ಮತ್ತೆ ಮತ್ತೆ ವೀಕ್ಷಣೆ ಮಾಡ್ತಾರೆ. ಮತ್ತು ಕೊನೆಗೆ ಭಗವಂತನ ವ್ಯಕ್ತಿ ಲಕ್ಷಣದಲ್ಲಿ ಅವರು ಧ್ಯಾನ ಮಗ್ನರಾಗ್ತಾರೆ. ಈಗ ಅವರು ಅಷ್ಟು ದಿವಸ ಬೇರೆದೇ ಮಾಡ್ಕೊಂಡು ಬಂದಿದ್ರು, ನಿರಾಕಾರವನ್ನು ಅವರು ಮಾಡ್ಕೊಂಡು ಬಂದಿದ್ದಂಥವ್ರು. ಆದರೆ ಈಗ ಭಗವಂತನನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಲಕ್ಷಣದಲ್ಲಿ ಅವರು ಧ್ಯಾನ ಮಗ್ನರಾಗ್ತಾರೆ. ಅಂದರೆ ಭಗವಂತನನ್ನು ಒಬ್ಬ ವ್ಯಕ್ತಿಯಾಗಿ ಅವರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.